ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಘವ್ ಟಾಕ್ಸ್. ನಾನು ನಿಮ್ಮ ರಾಘವ್. ಇವತ್ತು ನಾನು ರಿವ್ಯೂ ಮಾಡ್ತಿರೋದು ಟ್ರೇಲರ್ ರಿಲೀಸ್ ಆದಾಗಿಂದ ತನ್ನ ವಿಜುವಲ್ಸ್ ಮತ್ತೆ ವಿಶೇಷ ಕಂಟೆಂಟ್ ನಿಂದ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟಾಗಿದ್ದಂತ ಕರಾವಳಿ ಸಿನಿಮಾ. ಗುರುದತ್ ಗಾಣಿಗ ಅವರ ಡೈರೆಕ್ಷನ್ ನಲ್ಲಿ ಪ್ರಜ್ವಲ್ ದೇವರಾಜ್, ರಾಜ್ಬಿ ಶೆಟ್ಟಿ, ಮಿತ್ರ, ರಮೇಶ್ ಇಂದಿರಾ ಹಾಗೂ ಸಂಪದ ನಟಿಸಿರೋ ಈ ಸಿನಿಮಾ ಕೊನೆಗೂ ಥಿಯೇಟರ್ಗೆ ಬಂದಿದೆ. ಬಿಗ್ ಸ್ಕ್ರೀನ್ ಮೇಲೆ ಈ ಸಿನಿಮಾ ಕೊಟ್ಟ ಅನುಭವ ಹೇಗಿತ್ತು, ಎಲ್ಲಿ ವರ್ಕ್ ಆಯ್ತು, ಎಲ್ಲಿ ಹಳಿ ತಪ್ಪಿತು ಅನ್ನೋದನ್ನ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ವೈಸ್ ವಿವರವಾಗಿ ಹೇಳ್ತೀನಿ. ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸಿನಿಮಾದ ಕತೆ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಕೋಸ್ಟಲ್ ಕರ್ನಾಟಕದ ಬ್ಯಾಕ್ ಡ್ರಾಪ್ ನಲ್ಲಿ. ಇಲ್ಲಿನ ಪ್ರಮುಖ ಆಕರ್ಷಣೆ ಕಂಬಳ. ಕರಾವಳಿಯ ಕಂಬಳ ವರ್ಲ್ಡ್ ಕಪ್ ಅಂತಾನೆ ಕರೆಯಲ್ಪಡುವ ಕೋಟಿ ಚೆನ್ನಯ್ಯ ಕಂಬಳ ನಡೆದು 30 ವರ್ಷ ಕಳೆದಿರುತ್ತೆ. ಯಾಕೆ ಇಷ್ಟು ವರ್ಷ ಗ್ಯಾಪ್ ಆಯ್ತು ಅನ್ನೋದರ ಹಿಂದೆ ಒಂದು ದೊಡ್ಡ ಇತಿಹಾಸ, ಹಾಗೆ ಅಷ್ಟೇ ದೊಡ್ಡ ರಾಜಕೀಯ ಕೂಡ ಇರುತ್ತೆ. ಒಂದೆಡೆ ನಾಯಕ ಧನಂಜಯ ತನ್ನ ಕೊಟ್ಟಿಗೆಯಿಂದ ಕಾಣೆಯಾದಂತಹ ಭೂಮಿ ಅನ್ನೋ ಹಸುವನ್ನ ಹುಡ್ಕೊಂಡು ಹೊರಟಾಗ ಅವನಿಗೆ ತನ್ನ ಅಪ್ಪ ಮಹಾವೀರ ಹಾಗೆ ಅವರ ಆಪ್ತ ಮಿತ್ರ ಮಹಾಬಲ ಅವರ ಕಂಬಳದ ಗತವೈಭವ ಗೊತ್ತಾಗುತ್ತೆ. ಕೇವಲ ಮಾಸ್ ರಿವೆಂಜ್ ಕಥೆಯಾಗಿರದೆ ಕಂಬಳದ ಹಿಂದಿರೋ ಪರಂಪರೆ, ಕೋಣಗಳನ್ನ ಸಾಕುವಂತ ಸಂಸ್ಕೃತಿ ಮತ್ತೆ ಮಾನವೀಯ ಸಂಬಂಧಗಳ ಸುತ್ತ ಈ ಕತೆ ಸಾಕ್ತಾ ಹೋಗುತ್ತೆ. ಈ ಸಿನಿಮಾದ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ನಟ ಮಿತ್ರ ಅವರ ಸರ್ಪ್ರೈಸಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ. ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಸಿನಿಮಾದ ರಿಯಲ್ ಬ್ಯಾಕ್ ಬೋನ್ ಮಿತ್ರ ಅವರು ಅಂತಾನೆ ಹೇಳ್ಬೋದು. ಎಮೋಷನಲ್ ಸೀನ್ಸ್ ಗಳಲ್ಲಿ ಕೋಪ ಹಾಗೂ ನೋವನ್ನ ವ್ಯಕ್ತಪಡಿಸುವಂತ ದೃಶ್ಯಗಳಲ್ಲಿ ಅವರು ಜೀವಿಸಿದರೆ ಅಂತಾನೆ ಹೇಳ್ಬೋದು. ಥಿಯೇಟರ್ ನಿಂದ ಹೊರಬಂದ ಮೇಲೂ ನೆನಪಿನಲ್ಲಿ ಉಳಿಯೋದು ಮಿತ್ರ ಅವರ ಪಾತ್ರನೇ ಅಂತ ಹೇಳ್ತೀನಿ. ಎರಡನೇದು ರಾಜ್ಬಿ ಶೆಟ್ಟಿ ಅವರ ಸ್ಕ್ರೀನ್ ಪ್ರೆಸೆನ್ಸ್. ರಾಜ್ಬಿ ಶೆಟ್ಟಿ ಅವರು ತೆರೆ ಮೇಲೆ ಬಂದಾಗ್ಲೆಲ್ಲ ಇಡೀ ಸೀನ್ಗೆ ಒಂದು ತೂಕ ಸಿಗ್ತಾ ಇರುತ್ತೆ. ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಕರಾವಳಿ ಭಾಷೆಯ ಡೈಲಾಗ್ ಡೆಲಿವರಿ ಕತೆಗೆ ಗಟ್ಟಿ ಬೆಂಬಲ ಕೊಡುತ್ತೆ ಅಂತ ಹೇಳ್ಬೋದು. ಮೂರನೇದು ಸಿನಿಮಾಟೋಗ್ರಫಿ ಮತ್ತೆ ವಿಜುವಲ್ಸ್ ಅಂತ ಹೇಳ್ತೀನಿ. ಅಭಿಮನ್ಯು ಸದಾನಂದನ್ ಅವರ ಕ್ಯಾಮರಾ ವರ್ಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಆದ್ರೆ ಕಂಬಳದ ಸೀಕ್ವೆನ್ಸ್ ನ ಇನ್ನೂ ಚೆನ್ನಾಗಿ ತೋರಿಸಬಹುದಾಗಿತ್ತು ಅಂತ ನನ್ಗನ್ಸ್ತು. ಸಚಿನ್ ಅವರ ಮ್ಯೂಸಿಕ್ ಒಂದು ದೊಡ್ಡ ಬ್ಯಾಕ್ ಬೋನ್ ಆಗಿದೆ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲಿ ಇಷ್ಟೊಂದು ಪಾಸಿಟಿವ್ ಇದೆ ಅನ್ನೋದಾದ್ರೆ ನೆಗೆಟಿವ್ ಕೂಡ ತುಂಬಾನೇ ಇದಾವೆ. ಮೊದಲನೇದಾಗಿ ಪ್ರಜ್ವಲ್ ದೇವರಾಜ್ ಅವರ ಕ್ಯಾರೆಕ್ಟರ್ ರೈಟಿಂಗ್ ಅಂತ ಹೇಳ್ತೀನಿ. ಧನಂಜಯನಾಗಿ ಪ್ರಜ್ವಲ್ ಅವರ ನಟನೆ ಒಂದ್ ಸ್ವಲ್ಪನೂ ಚೆನ್ನಾಗಿಲ್ಲ. ಅವರ ಸ್ಕ್ರಿಪ್ಟ್ ನಲ್ಲಿ ಅವರ ಪಾತ್ರಕ್ಕೆ ಇರಬೇಕಾದಂತ ಮಾಸ್ ಎಲಿವೇಶನ್ ಅಥವಾ ಹೈ ಮೂವ್ಮೆಂಟ್ಸ್ ಅಂತೂ ಇಲ್ವೇ ಇಲ್ಲ. ತನ್ನ ತಂದೆಯ ವೀರಗಾಥೆ ಗೊತ್ತಾದಾಗ ಒಬ್ಬ ಮಗನಾಗಿ ತೋರಿಸಬೇಕಾಗಿದ್ದಂತ ಒಂದು ಎಮೋಷನಲ್ ರಿಯಾಕ್ಷನ್ ಕೂಡ ಇಲ್ವೇ ಇಲ್ಲ. ಈವನ್ ಗೋವಿಂದ ಅವರು ತೋರಿಸೋಂತ ಒಂದು ರಿಯಾಕ್ಷನ್ ಕೂಡ ಪ್ರಜ್ವಲ್ ಅವ್ರ ಮುಖದಲ್ಲಿ ಯಾವುದೇ ರೀತಿ ಕಾಣಿಸ್ತಾ ಇಲ್ಲ. ಅವರು ಫುಲ್ ಡಿಸಪಾಯಿಂಟ್ ಆಗಿ ಆಕ್ಟಿಂಗ್ ಮಾಡಿದಾರೆ ಅನ್ನೋ ಫೀಲ್ ತರಿಸ್ತಾ ಇತ್ತು. ಮೇ ಬಿ ಅವ್ರು ಇಲ್ಲ ಅಂದಿದ್ರು ಮೂವಿಗೇನು ಪ್ರಾಬ್ಲಮ್ ಆಗ್ತಾ ಇರ್ಲಿಲ್ಲ, ಅಥವಾ ಅವ್ರ ಬದಲಾಗಿ ಬೇರೆ ಯಾರನ್ನಾದ್ರೂ ಹಾಕೊಂಡಿದ್ರೇನೆ ಚೆನ್ನಾಗಿತ್ತು ಅಂತ ನನ್ಗನ್ಸ್ತು. ಲಿಟ್ರಲಿ ಪ್ರಜ್ವಲ್ ಅಭಿಮಾನಿಗಳು ಬೇಜಾರಾಗ್ಬಿಡಿ. ನನಗಂತೂ ಅವ್ರ ಕ್ಯಾರೆಕ್ಟರ್ ಡಿಸೈನ್ ಮಾಡಿರೋದು ನೋಡಿದ್ರೆ ಒಬ್ಬ ತಮಿಳ್ನಾಡಿನ ಲಾರಿ ಡ್ರೈವರ್ ತರ ನನಗೆ ಫೀಲ್ ಆಗ್ತಾ ಇತ್ತು ಅವ್ರ ಬಾಡಿ ಲ್ಯಾಂಗ್ವೇಜ್. ಯಾಕೆಂತಂದ್ರೆ ಮೇನ್ ಆಗಿ ಒಂದ್ ವಿಷಯ ನಾನು ಹೇಳೋದಾದ್ರೆ ಆ ಕಂಬಳದ ಸೀಕ್ವೆನ್ಸ್ ಗೋಸ್ಕರನಾದ್ರೂ ಪ್ರಜ್ವಲ್ ದೇವರಾಜ್ ಅವರು ಸ್ವಲ್ಪ ಸಣ್ಣ ಆಗ್ಬೋದಿತ್ತು ಅಂತ ನನ್ಗನ್ಸ್ತು. ಯಾಕೆಂದ್ರೆ ಅಷ್ಟಪ್ಪ ಬಾಡಿ ಇಟ್ಕೊಂಡು ಆ ಕಂಬಳದಲ್ಲಿ ಹೆಂಗ್ ಓಡಿ ಗೆಲ್ತಾರೆ ಅನ್ನೋದು ತುಂಬಾ ಡೌಟ್ ಆಗ್ಬಿಡುತ್ತೆ. ಮೂವಿ ನೋಡ್ಬೇಕಾದ್ರೆ ನಿಮ್ಗೂ ಕೂಡ ಹಾಗೆ ಅನ್ಸುತ್ತೆ ಖಂಡಿತ. ಇನ್ನು ಲವ್ ಟ್ರ್ಯಾಕ್ ಬಗ್ಗೆ ಮಾತಾಡೋದಾದ್ರೆ ಸಂಪದ ಅವರೊಂದಿಗಿನ ಲವ್ ಟ್ರ್ಯಾಕ್ ತುಂಬಾನೇ ಅನ್ವಾಂಟೆಡ್ ಅಂತ ನನ್ಗನ್ಸ್ತು. ಯಾವುದೇ ರೀತಿ ನೆಸಸರಿನೇ ಇರ್ಲಿಲ್ಲ ಅವರಿಬ್ರು ಲವ್ ಟ್ರ್ಯಾಕ್ ಅಲ್ಲಿ. ಆಮೇಲೆ ಲವ್ ಸೀಕ್ವೆನ್ಸ್ ಅವಶ್ಯಕತೆ ಇರಲಿಲ್ಲ ಅಂತ ನನ್ಗನ್ಸ್ತು. ಸೆಕೆಂಡ್ ಹಾಫ್ ನಲ್ಲಿ ರಿಪಿಟೇಟಿವ್ ಫೀಲ್ ಬರ್ತಾ ಇತ್ತು. ಫಸ್ಟ್ ಹಾಫ್ ನಲ್ಲಿ ಇದ್ದಷ್ಟು ಸ್ಪೀಡ್ ಸೆಕೆಂಡ್ ಹಾಫ್ ನಲ್ಲಿ ಇರ್ಲಿಲ್ಲ. ಪ್ರಿಡಿಕ್ಟಬಲ್ ಟ್ವಿಸ್ಟ್ ಗಳು ಹಾಗೆ ಒಂದೇ ವಿಚಾರದ ಸುತ್ತ ಕತೆ ಸುತ್ತಾ ಇರೋದು ಥಿಯೇಟರ್ ನಲ್ಲಿ ಸಿಗ್ಬೇಕಿದ್ದ ಗೂಸ್ ಬಂಪ್ಸ್ ಕ್ಷಣಗಳನ್ನ ಕಡಿಮೆ ಮಾಡ್ತಾ ಇತ್ತು. ಹಾಗೆ ಪ್ರಜ್ವಲ್ ದೇವರಾಜ್ ಅವ್ರ ವಾಯ್ಸ್ ಈ ಮೂವಿನಲ್ಲಿ ಇಲ್ಲ, ಬಟ್ ಆ ಡಬ್ಬಿಂಗ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಡಬ್ಬಿಂಗ್ ಮಾಡಿದರೆ. ಎಲ್ಲೂ ಕೂಡ ಪ್ರಜ್ವಲ್ ದೇವರಾಜ್ ಅವರ ವಾಯ್ಸ್ ಮಿಸ್ ಆಯ್ತು ಅಂತ ನನ್ಗನ್ಸ್ಲಿಲ್ಲ. ಯಾಕಂದ್ರೆ ಪ್ರಜ್ವಲ್ ದೇವರಾಜ್ ಅವ್ರ ವಾಯ್ಸ್ ಕಿನ್ನ ಈ ವಾಯ್ಸೇ ನನಗೆ ತುಂಬಾ ಇಷ್ಟ ಆಯ್ತು. ಕರಾವಳಿ ಒಂದು ಕಂಪ್ಲೀಟ್ ಪರ್ಫೆಕ್ಟ್ ಸಿನಿಮಾ ಅಲ್ಲದೆ ಇರಬಹುದು, ಆದ್ರೆ ನಿಸ್ಸಂದೇಹವಾಗಿ ಒಂದು ಡೀಸೆಂಟ್ ಅಂಡ್ ಒನ್ ಟೈಮ್ ಥಿಯೇಟರ್ ವಾಚ್ ಅಂತ ನಾನು ಹೇಳ್ತೀನಿ. ಕರಾವಳಿಯ ಜಾನಪದ ಸಂಸ್ಕೃತಿ, ಕಂಬಳದ ಬ್ಯಾಕ್ ಡ್ರಾಪ್, ಮಿತ್ರ ಮತ್ತು ರಾಜ್ಬಿ ಶೆಟ್ಟಿ ಅವರ ಅಭಿನಯ ಹಾಗೂ ಟೆಕ್ನಿಕಲ್ ರಿಚ್ನೆಸ್ ಗಾಗಿ ಈ ಸಿನಿಮಾವನ್ನ ಬಿಗ್ ಸ್ಕ್ರೀನ್ ಮೇಲೆ ಒಮ್ಮೆ ಖಂಡಿತ ನೋಡಬಹುದು ಅಂತ ಹೇಳ್ತೀನಿ. ನಿಮ್ಗೆ ಈ ಸಿನಿಮಾ ನೋಡಿದಾಗ ಏನ್ ಅನ್ನಿಸ್ತು, ನಿಮ್ಮ ಫೇವರಿಟ್ ಕ್ಯಾರೆಕ್ಟರ್ ಯಾವುದು, ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಜೆನ್ಯೂನ್ ಸಿನಿಮಾ ರಿವ್ಯೂಗಳಿಗಾಗಿ ರಾಘವ್ ಟಾಕ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.